ನೀವು ಮನೆ ಕಟ್ಟಬೇಕಾದ್ರೆ ಹೋಮ್ ಲೋನ್ ಏನಾದರೂ ತಗೊಂಡಿದ್ದೀರಾ? ಹೋಮ್ ಲೋನ್ನ ತೀರ್ಸಕ್ಕಾಗದೆ ತುಂಬಾ ಕಷ್ಟ ಬೀಳ್ತಿದ್ದೀರಾ? ತುಂಬಾ ಜನ ಹೋಮ್ ಲೋನ್ನ 20 ವರ್ಷಕ್ಕೆ ತಗೊಂಡಿರ್ತಾರೆ. 20 ವರ್ಷಕ್ಕೆ ತಗೊಂಡಿರೋ ಹೋಮ್ ಲೋನ್ನ 10 ವರ್ಷದಲ್ಲಿ ತೀರ್ಸೋದು ಹೇಗೆ? ಹೋಮ್ ಲೋನ್ ತಗೊಳ್ಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇರುತ್ತೆ. 20 ವರ್ಷ ತಾನೆ, 20 ವರ್ಷದವರೆಗೂ ನಾನು ಹೋಮ್ ಲೋನ್ನ ಕಟ್ತೀನಿ ಅನ್ಕೊಳ್ಳೋರು ಕೂಡ ತುಂಬಾ ಜನನೇ ಇದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ, 50 ಲಕ್ಷನ ನಾವು ಹೋಮ್ ಲೋನ್ ತಗೊಳ್ತಾ ಇದ್ದೀವಿ, 20 ವರ್ಷಕ್ಕೆ ನಾವು ಕಟ್ಟುತ್ತಿದ್ದೀವಿ ಅಂತಂದ್ರೆ 50 ಲಕ್ಷ ನಾವು ಲೋನ್ನ ತಗೊಂಡಿದ್ರೆ 50 ಲಕ್ಷ ಇಂಟ್ರೆಸ್ಟೇ ನಾವು 20 ವರ್ಷದಲ್ಲಿ ಕಟ್ಟಿರ್ತೀವಿ. ಹಾಗಿರ್ಬೇಕಾದ್ರೆ ನಿಮ್ಗೆ ಸಾಲ ಜಾಸ್ತಿ ಇಲ್ಲದೆ ಕಮ್ಮಿ ಹೇಗಾಗತ್ತೆ? ಹೋಮ್ ಲೋನ್ನ 10 ವರ್ಷದಲ್ಲಿ ತೀರ್ಸೋದು ಹೇಗೆ? ಇಂಟ್ರೆಸ್ಟ್ ನಿಮ್ಗೆ ಜಾಸ್ತಿ ಬರಬಾರ್ದು ಅಂತಂದ್ರೆ ತುಂಬಾ ಸುಲಭ ರೀತಿಯಲ್ಲಿ ಇದನ್ನ ನಾವು ಯಾವ ರೀತಿ ಟ್ಯಾಕಲ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋಲಿ ಪಿನ್ ಟು ಪಿನ್ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ಸೊ ನಾನು ನಿಮ್ಗೆ ಇವಾಗ ಪ್ರತಿಯೊಂದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನಾವು ಯೂಶುವಲ್ ಆಗಿ ಹೋಮ್ ಲೋನ್ನ ತಗೊಳ್ತೀವಿ ಅಂತಂದ್ರೆ ಬಿಗಿನಿಂಗ್ ಡೇಸ್ ಅಲ್ಲಿ ಇಂಟ್ರೆಸ್ಟ್ ರೇಟು ತುಂಬಾನೇ ಜಾಸ್ತಿ ಇರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು 50 ಲಕ್ಷ ಏನಾದರೂ ಹೋಮ್ ಲೋನ್ನ ತಗೊಳ್ತೀವಿ ಅಂತಂದ್ರೆ 90 to 95% ಇಂಟ್ರೆಸ್ಟ್ನೇ ಫಸ್ಟ್ ಫ್ಯೂ ಮಂತ್ಸ್ ಹಾಕಿರ್ತಾರೆ. ಅಂದ್ರೆ ಮೊದಲ 6 ತಿಂಗಳುಗಳಲ್ಲಿ 90 to 95% ಅಷ್ಟು ಇಂಟ್ರೆಸ್ಟ್ ರೇಟ್ನೇ ನಮ್ಮ ಹೋಮ್ ಲೋನ್ಗೆ ಹಾಕಿರ್ತಾರೆ. ಫಸ್ಟ್ 6 ತಿಂಗಳಲ್ಲಿ 90 to 95% ನಾವು ಇಂಟ್ರೆಸ್ಟ್ ನ ಕಟ್ಟುತ್ತಿದ್ದೀವಿ ಅಂತಂದ್ರೆ 10 ವರ್ಷದಲ್ಲಿ 70 to 75% ಅಷ್ಟು ಇಂಟ್ರೆಸ್ಟ್ನೇ ಕಟ್ತೀವಿ. ಹೌದು, ಹೋಮ್ ಲೋನ್ ನಾವು ತಗೊಳ್ತೀವಿ ಅಂತಂದ್ರೆ ಅಸಲು ಕಮ್ಮಿ ಇರುತ್ತೆ, ಆದ್ರೆ ಇಂಟ್ರೆಸ್ಟ್ ಜಾಸ್ತಿ ಹಾಕ್ಬಿಟ್ಟು ನಮಗೆ ಇಂಟ್ರೆಸ್ಟ್ ನ ಕಟ್ಟೋ ರೀತಿ ಮಾಡ್ತಾರೆ. ಅದಕ್ಕೆ ತಾನೇ ಹೇಳೋದು, ನಾವು ಹೋಮ್ ಲೋನ್ ತಗೊಂಡಿದೀವಿ ಅಂತಂದ್ರೆ 50 ಲಕ್ಷ ತಗೊಂಡಿದ್ದಲ್ಲಿ 50 ಲಕ್ಷ ಎಕ್ಸ್ಟ್ರಾ ನಾವು ಇಂಟ್ರೆಸ್ಟೇ ಕಟ್ಟಿರ್ತೀವಿ. ಅದಕ್ಕೆ ಹೋಮ್ ಲೋನ್ ತಗೊಂಡಿದ ತಕ್ಷಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಲೋನ್ ನ ತೀರ್ಸೋದ್ರಿಂದ ಈ ಇಂಟ್ರೆಸ್ಟ್ ನಾವು ಎಷ್ಟು ಕಟ್ತೀವಿ ಅಷ್ಟು ಸಹ ನಮ್ಗೆ ಲಾಸ್ ಆಗೋದು ಕಮ್ಮಿ ಆಗುತ್ತೆ. ಹಾಗಿದ್ರೆ ಈ 10 ವರ್ಷದಲ್ಲಿ ನಾವು ಹೋಮ್ ಲೋನ್ ನ ಹೇಗೆ ತೀರ್ಸ್ಬೋದು ಅನ್ನೋದನ್ನ ನಾವು ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. 2020 ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಹೋಮ್ ಲೋನ್ ಇಂಟ್ರೆಸ್ಟ್ ಕೇವಲ 6.8 ಇತ್ತು. ಅದೇ ನೀವು ಇವತ್ತು ನೋಡಿದಾಗ 9% ಹತ್ರ ಇದೆ. ಅಂದ್ರೆ ಸಿಬಿಲ್ ಸ್ಕೋರ್ ಎಲ್ಲ ಜಾಸ್ತಿ ಇದ್ದು, ಕ್ರೆಡಿಟ್ ಸ್ಕೋರ್ ಇದೆ, ನನಗೆ ಪ್ರತಿಯೊಂದನ್ನು ಕೂಡ ನಾನು ಹೋಮ್ ಲೋನ್ ತಗೊಳ್ಳೋಕೆ ಅರ್ಹನಾಗಿದ್ದೀನಿ ಅಂದ್ರೂ ಕೂಡ ನಿಮಗೆ 9% ಗಿಂತ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಹೋಮ್ ಲೋನ್ ಕೊಡೋದೇ ಇಲ್ಲ. ಸೊ ಹೀಗಿರ್ಬೇಕಾದ್ರೆ 6.7% ಅಂತ ಅಂದ್ರೆ ನಿಮ್ಗೆ 20 ವರ್ಷಕ್ಕೆ ಏನಾದ್ರೂ ಹೋಮ್ ಲೋನ್ ಹಾಕಿದ್ದಾರೆ ಅಂತಂದ್ರೆ 50 ಲಕ್ಷ ನೀವು ಲೋನ್ ನ ತಗೊಂಡಿದ್ದೀರಾ ಅಂತಂದ್ರೆ ಎವ್ರಿ ಮಂತ್ ಕ್ಯಾಲ್ಕುಲೇಟ್ ಮಾಡಿದಾಗ 37,870 ರೂಪಾಯಿನ ನಾವು ಪ್ರತಿ ತಿಂಗಳು ಕಟ್ತೀವಿ. ಅದೇ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ 9% ಇದೆ ಅಂತ ಅನ್ಕೊಳ್ಳೋಣ, ಎವ್ರಿ ಮಂತ್ 44,986 ರೂಪಾಯಿ ಕಟ್ತೀರಾ. ಅಂದ್ರೆ ಇಲ್ಲೇ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ವೇರಿಯೇಷನ್ ಆಗ್ತಿದೆ ನೋಡಿ. ಹಾಗೆ ಒಂದು ಆವರೇಜ್ ಮೇಲೆ ನಾವು EMI ಏನಾದ್ರೂ ಕಟ್ತಿದೀವಿ ಅಂತಂದ್ರೆ ಪ್ರತಿ ತಿಂಗಳು ನಾವು EMI ನ ಕರೆಕ್ಟ್ ಆಗಿ ಕಟ್ಟಲೇಬೇಕಾಗತ್ತೆ. ಒಂದು EMI ನ ಮಿಸ್ ಮಾಡಿದ್ವಿ ಅಂದ್ರೂ ಕೂಡ ಅದ್ರ ಇಂಟ್ರೆಸ್ಟ್ ಜಾಸ್ತಿ ಆಗಿ 3 ತಿಂಗಳು ಏನಾದ್ರೂ ನಾವು EMI ಮಿಸ್ ಮಾಡಿದ್ವಿ ಅಂತಂದ್ರೆ ನಮ್ಮ ಒಂದು ಹೋಮ್ ಲೋನ್ ತಗೊಂಡಿರೋ ಅಕೌಂಟ್ ಅನ್ನೇ ಸೀಸ್ ಮಾಡುವಂತ ಪಾಸಿಬಿಲಿಟಿ ಬೇಕಾದಷ್ಟು ಇರುತ್ತೆ. ಅದಕ್ಕೆ EMI ಏನಾದ್ರೂ ಇದೆ ಅಂತಂದ್ರೆ ನಮ್ಗೆ ಬೇರೆ ಏನೂ ಕೂಡ ಪರ್ಚೇಸ್ ಮಾಡೋ ಅಂತ ಒಂದು ಮೈಂಡ್ ಸೆಟ್ಟೇ ಬರೋದಿಲ್ಲ. ಈಗ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಸ್ತೀನಿ. ಈಗ ಗೃಹ ಸಾಲದಲ್ಲಿ ಹೋಮ್ ಲೋನ್ ಅಲ್ಲಿ ಅಸ್ಲಿಗೆ ಹೋಗೋ ಮೊತ್ತ ಎಷ್ಟು ಮತ್ತೆ ಬಡ್ಡಿಗೆ ಹೋಗೋ ಮೊತ್ತ ಎಷ್ಟು ಅನ್ನೋದನ್ನ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಎಕ್ಸಾಂಪಲ್ ನಾವಿವಾಗ 50 ಲಕ್ಷ ಲೋನ್ ನ ತಗೊಂಡಿದೀವಿ ಅಂತ ಇಟ್ಕೊಳ್ಳೋಣ. ಮೊದಲನೇ ವರ್ಷದಲ್ಲಿ ನನ್ನ ಅಸ್ಲು ಎಷ್ಟು ಬರುತ್ತೆ ಅಂತಂದ್ರೆ 93,636. ಈ ಒಂದು ಅಸ್ಲಿಗೆ ನಾನು EMI ನ ಕಟ್ತೀನಿ. ಸಾಲದ ಮೇಲಿನ ಬಡ್ಡಿಯ ಪಾಲು ಎಷ್ಟಿರುತ್ತೆ ಅಂತಂದ್ರೆ ನೋಡಿ 4,46,200. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಫಸ್ಟ್ 6 ಮಂತ್ಸ್ ಏನಿಲ್ಲ ಅಂತಂದ್ರೂ 90 to 95% ನಾವು ಇಂಟ್ರೆಸ್ಟೇ ಕಟ್ತೀವಿ ಅಂತ. ಸೊ 1ನೇ ವರ್ಷದಲ್ಲಿ ನೋಡಿ ನಾವು ಸಾಲದ ಅಸಲಿನ ಪಾಲು ಇದೆಯಲ್ವಾ, ಅದು 93,636 ರೂಪಾಯಿ ಆಯ್ತಾ. ಇಲ್ಲಿ ಸಾಲದ ಮೇಲಿನ ಬಡ್ಡಿಯ ಪಾಲು ಏನಿರುತ್ತೆ, 1ನೇ ವರ್ಷದಲ್ಲಿ ಸಾಲದ ಅಸಲಿನ ಪಾಲು ಏನಿರುತ್ತೆ ಅದು 93,636 ರೂಪಾಯಿಗೆ ನಾವು ಕಟ್ತೀವಿ. ಆ ಸಾಲದ ಮೇಲೆ ಬಡ್ಡಿಯ ಪಾಲು ಬಂದು ನೀವು ನೋಡಿದ್ರೆ ಇಲ್ಲಿ 4,46,200. ಮತ್ತೆ ಒಟ್ಟು ಪಾವತಿ ಅಂದ್ರೆ ಅಸ್ಲು ಮತ್ತೆ ಬಡ್ಡಿ ಎರಡು ಸೇರಿಸಿ ನಮ್ಗೆ 5,39,836 ರೂಪಾಯಿ. ಅಂದ್ರೆ ಬಾಕಿ ಇರುವ ಸಾಲದ ಮೊತ್ತ ಎಷ್ಟು, ಇನ್ನು ನಮ್ಗೆ ಎಷ್ಟು ಸಾಲ ಇದೆ ಅಂತಂದ್ರೆ 49,364 ರೂಪಾಯಿ ಇರುತ್ತೆ. ಅಂದ್ರೆ ಈ ಒಂದು ವರ್ಷದಲ್ಲಿ ನಾವು ಎಷ್ಟು ಸಾಲ ತೀರ್ಸಿರ್ತೀವಿ, ಕೇವಲ 1.87 ಅಷ್ಟೇ. ಅಂದ್ರೆ ಪ್ರತಿ ತಿಂಗಳು EMI ಕಟ್ಟಿದ್ರು ಸಹ ಈ ಬಡ್ಡಿ ಎಲ್ಲ ಸೇರಿಸ್ಬಿಟ್ಟು ನಮ್ಗೆ ಕೇವಲ 1.87 ಅಷ್ಟು ಅಷ್ಟೇ ನಾವು ಒಂದು
ಬಡ್ಡಿ ಮತ್ತೆ ಸಾಲನ ತೀರ್ಸಿರ್ತೀವಿ. ಇಲ್ಲಿ ಅಸ್ಲಿಗಿಂತ ಬಡ್ಡಿನೇ ಜಾಸ್ತಿ ಇರೋದನ್ನ ನೀವು ನೋಡಿರ್ತೀರಾ. 2ನೇ ವರ್ಷ ನೋಡಿದ್ರು ನಿಮ್ಗೆ ಹಂಗೆ ಕಾಣುತ್ತಿದೆ. 1,02,414 ರೂಪಾಯಿ ಇದೆ. ಸಾಲದ ಮೇಲಿನ ಬಡ್ಡಿಯ ಪಾಲು ಬಂದು 4,37,416 ರೂಪಾಯಿ ಇದೆ. ಅದೇ ಒಟ್ಟು ಪಾವತಿ ಅಸ್ಲು ಮತ್ತೆ ಬಡ್ಡಿ ನೋಡಿದಲ್ಲಿ 5,39,836 ರೂಪಾಯಿ. ಇನ್ನು ನಮ್ಗೆ ಎಷ್ಟು ಸಾಲ ಇದೆ? 48,03,364 ರೂಪಾಯಿ. ಅದೇ ನೀವು 1ನೇ ವರ್ಷ ಆಯ್ತು, 2ನೇ ವರ್ಷ ಆಯ್ತು, ಇದೆಲ್ಲ ಬಿಟ್ಟು ನೀವು 18ನೇ ವರ್ಷಕ್ಕೆ ಬಂದ್ರೆ ಇಲ್ಲಿ ನೀವು ಸಾಲದ ಅಸ್ಲಿನ ಪಾಲು ಬಂದು 4,29,964 ಇರುತ್ತೆ. ಸಾಲದ ಮೇಲಿನ ಬಡ್ಡಿಯ ಪಾಲು ಬಂದು 1,09,872 ರೂಪಾಯಿ. ಮತ್ತೆ ಒಟ್ಟು ಪಾವತಿ ಅಸ್ಲು ಮತ್ತೆ ಬಡ್ಡಿ ಎಷ್ಟಾಗತ್ತೆ ಅಂತಂದ್ರೆ 5,39,836 ರೂಪಾಯಿ. ಅಂದ್ರೆ ಬಾಕಿ ಇರುವ ಸಾಲದ ಮೊತ್ತ ಎಷ್ಟು? ಇನ್ನು 9,84,712. 18ನೇ ವರ್ಷದಲ್ಲೂ ಕೂಡ ನೀವು ಇನ್ನು 9,84,717 ರೂಪಾಯಿ ಇನ್ನು ಸಾಲ ಇರುತ್ತೆ. ಅಲ್ಲಿಗೆ ನೀವು 80% ಅಷ್ಟು ನಿಮ್ಮ ಸಾಲನ ತೀರ್ಸಿರ್ತೀರ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಯೂಶಲಿ ಹೋಮ್ ಲೋನ್ ಅಲ್ಲಿ 7 to 8% ಅಥವಾ 9% ನಿಮ್ಗೆ ಇಂಟ್ರೆಸ್ಟ್ ರೇಟ್ ಹಾಕ್ಬೋದು. ತುಂಬಾ ಜನ ಹೇಳ್ತಾರೆ ಪರವಾಗಿಲ್ಲ, ಆ ಇಂಟ್ರೆಸ್ಟ್ ರೇಟ್ ನಾನು ಹೇಗಾದ್ರೂ ಹ್ಯಾಂಡಲ್ ಮಾಡ್ಕೊಳ್ತೀನಿ, ಇದೇ ನನಗೆ ಇಲ್ಲಿ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ, ಈ ಅಮೌಂಟ್ ನಾನು ಸ್ಟಾಕ್ ಮಾರ್ಕೆಟ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನಾದ್ರೂ ಇನ್ವೆಸ್ಟ್ ಮಾಡ್ತೀನಿ ಅಂತ ತುಂಬಾ ಜನ ಮಾತಾಡ್ತಾರೆ. ಆದ್ರೆ ತುಂಬಾ ಜನಕ್ಕೆ ಆ ಸ್ಟಾಕ್ ಮಾರ್ಕೆಟ್ಸ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಕಾರಣ ಈ ಹೋಮ್ ಲೋನ್ ನಾವು ಹೇಗೆ ಬೇಗ ತೀರ್ಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ಬೇಕಾಗತ್ತೆ. 50 ಲಕ್ಷ ನಾವು ಲೋನ್ ತಗೊಂಡಿದೀವಿ ಅಂತಂದ್ರೆ 50 ಲಕ್ಷನ ನಾವು ಇಂಟ್ರೆಸ್ಟೇ ಕಟ್ತೀವಿ ನೆಕ್ಸ್ಟ್ 20 ಇಯರ್ಸ್ಗೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಸಂಸಾರನ ನಾವು ಹೇಗೆ ಸಾಕ್ಬೇಕು, ನಮ್ಮ ಸೇವಿಂಗ್ಸ್ ನ ನಾವು ಹೇಗೆ ನೋಡ್ಕೊಳ್ಬೇಕು, ನಮ್ಮ ಜೀವನನ ನಾವು ಹೇಗೆ ನಡೆಸಬೇಕು. ಪ್ರತಿದಿನ ಸಾಲ ಇದೆ, ನನ್ನ ಜೀವನ ಮಾಡೋದು ಹೇಗೆ, ನನ್ನ ಮುಂದೆ ಫ್ಯೂಚರ್ ಏನು ಅಂತ ಯೋಚನೆ ಮಾಡ್ತಾನೆ ನಾವು ಕಾಲ ಕಳಿತೀವಿ. ಹಾಗೇನೆ ಈ ಹೋಮ್ ಲೋನ್ ಬಗ್ಗೆ ನಾವು ಮಾತಾಡೋದಾದ್ರೆ ಪ್ರತಿ ತಿಂಗಳು ಕೂಡ ನೀವು ಕರೆಕ್ಟಾಗಿ EMI ಕಟ್ಟಬೇಕಾಗತ್ತೆ. ಒಂದು ತಿಂಗಳು EMI ಮಿಸ್ ಆಯಿತು ಅಂದ್ರೂ ಕೂಡ ನಿಮಗೆ ಬಡ್ಡಿ ಮೇಲೆ ಬಡ್ಡಿ ಜನರೇಟ್ ಆಗ್ತಾ ಹೋಗ್ತಾನೆ ಇರುತ್ತೆ. ನಾವೇನಾದ್ರೂ 20 ಇಯರ್ಸ್ಗೆ ಲೋನ್ ನ ಹಾಕೊಳ್ತೀವಿ ಅಂತಂದ್ರೆ ಪರ್ಮನೆಂಟ್ ಆಗಿ ಒಂದು ಕೆಲಸ ಮಾಡ್ತಿದೀವಿ ಅಂತಂದ್ರೆ ಓಕೆ, ಅಲ್ಲೂ ಸಹ ನಿಮ್ಗೆ ಲಾಸ್ ಆಗುತ್ತೆ. ಯಾಕೆಂದ್ರೆ ಈ ವರ್ಷ ನಾವು ಇವಾಗ ಕಂಪ್ನಿಯಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತಿದೀವಿ ಅಂತಂದ್ರೆ ಮುಂದಿನ ವರ್ಷ ಅದೇ ಕಂಪ್ನಿಲಿ ಇರ್ತೀವ ಅಂತ ನಾವು ಅದನ್ನ ಯಾರು ಕೂಡ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಇವತ್ತು ಈ ತಿಂಗಳು ನನಗೆ ಕರೆಕ್ಟಾಗಿ ಸ್ಯಾಲ್ರಿ ಬರ್ತಿದೆ ಅಂತಂದ್ರೆ ಮುಂದಿನ ತಿಂಗಳು ನನಗೆ ಏನಾದ್ರೂ ಪ್ರಾಬ್ಲಮ್ ಆಗೋದು ಅನ್ನೋದು ಕೂಡ ನನಗೆ ಗೊತ್ತಿರಲ್ಲ. ಹೀಗಿರ್ಬೇಕಾದ್ರೆ ಪ್ರತಿ ತಿಂಗಳು ನನಗೆ ಗೊತ್ತಿಲ್ದಿರೋ ಹಾಗೆ ಒಂದು EMI ನನ್ನ ಹಿಂದೆ ಇದೆ ಅಂತಂದ್ರೆ ಆ ಒಂದು ಯೋಚನೆಯಲ್ಲಿ ನಾವು ಏನೂ ಕೂಡ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಹಾಗಿದ್ರೆ ಈ ಹೋಮ್ ಲೋನ್ ನಾವು ತಗೊಂಡಿದೀವಿ ಅಂತಂದ್ರೆ ಅವ್ರ ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹೇಳ್ತೀನಿ. 50 ಲಕ್ಷ ನಾವು ಲೋನ್ ನ ತಗೊಂಡಿದೀವಿ ಅಂತಂದ್ರೆ ಮೊದಲ 50 ಲಕ್ಷದ ಒಟ್ಟು ಮೊತ್ತದ ಬಡ್ಡಿ ಏನಿರುತ್ತೆ ಅದನ್ನ ಅವರು ಮೊದಲನೇ ವರ್ಷದಿಂದಾನೇ ಕ್ಯಾಲ್ಕುಲೇಟ್ ಮಾಡಕ್ ಶುರು ಮಾಡ್ತಾರೆ. ಸೊ 6 ತಿಂಗಳು ಆಗಿದೆ ಅಂತಂದ್ರೆ ಲೋನ್ ನ ತಗೊಂಡು ನೀವು EMI ನ ಪೇ ಮಾಡ್ತಾ ಇದ್ದೀರಾ. 7ನೇ ತಿಂಗಳು ನಿಮ್ಗೇನಾದ್ರೂ ಎಲ್ಲೋ ಒಂದ್ ಕಡೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಇಟ್ಕೊಳ್ಳೋಣ, 1 ಲಕ್ಷನೋ 2 ಲಕ್ಷನೋ ನಿಮ್ಗೆ ಎಲ್ಲೋ ಒಂದ್ ಕಡೆ ದುಡ್ಡು ಬರುತ್ತೆ. ಆ 7ನೇ ತಿಂಗಳು ನಾನು ಈ ಹೋಮ್ ಲೋನ್ 50 ಲಕ್ಷ ತಗೊಂಡಿದ್ದೀನಿ, ನಾನು ನಿಮ್ಗೆ 6 ತಿಂಗಳು EMI ನ ಪೇ ಮಾಡಿದ್ದೀನಿ. ಸೊ ನನಗೆ 2 ಲಕ್ಷ ಬಂದಿದೆ. ಆ ಅಸ್ಲಲ್ಲಿ ನಾನು ದುಡ್ಡನ್ನ ತೀರಿಸ್ತೀನಿ ಅಂತಂದ್ರೆ ಯಾವುದೇ ಬ್ಯಾಂಕು ಸಹ ಈ ಒಂದು ಕಂಡೀಷನ್ಗೆ ಒಪ್ಕೊಂಡ್ಲೇಬೇಕು. RBI ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. 6 ತಿಂಗಳು ಆದ್ಮೇಲೆ ಒಂದೊಂದು ಬ್ಯಾಂಕಲ್ಲಿ 6 ತಿಂಗಳವರೆಗೂ ಕೂಡ ಒಂದು ರೂಲ್ಸ್ಗಳು ಇರುತ್ತೆ. ಆದ್ರೆ ಇನ್ನೊಂದು ಬ್ಯಾಂಕ್ಗಳಲ್ಲಿ ನೀವು ಏನಾದ್ರೂ ಹೋಮ್ ಲೋನ್ ತಗೊಂಡು ಅಸ್ಲನ್ನ ಅವತ್ತೇ ತೀರಿಸ್ತೀನಿ ಅಂದ್ರೂ ಕೂಡ ಬ್ಯಾಂಕ್ಗಳು ಒಪ್ಕೋಬೇಕಾಗತ್ತೆ. ಅಂದ್ರೆ ನೀವು ಹೋಮ್ ಲೋನ್ ತಗೊಂಡಿದ್ದೀರಾ ಅಂತಂದ್ರೆ ನಾನು ಪ್ರೀ ಪೇಮೆಂಟ್ ಮಾಡ್ತೀನಿ ಅಂತಂದ್ರೆ ಆ ಅವಕಾಶನ ಬ್ಯಾಂಕ್ಗಳು ಮಾಡ್ಕೊಡ್ಲೇಬೇಕು. ಹೌದು, ಬೇರೆ ಯಾವ್ದಾದ್ರೂ ಲೋನ್ಗಳಾದ್ರೂ ಪರವಾಗಿಲ್ಲ, ನೀವು ಹೋಮ್ ಲೋನ್ ನ ಮಾತ್ರ ಯಾವುದೇ ಕಾರಣಕ್ಕೂ 20 ವರ್ಷದವರೆಗೂ ನೀವು ಲೋನ್ ನ ಕಟ್ಟೋ ತರ ಒಂದು ಪಾಸಿಬಿಲಿಟಿ ಇಟ್ಕೊಳ್ಬೇಡಿ. 20 ವರ್ಷದಲ್ಲಿ ನೀವು ಲೋನ್ ನ ತಗೊಂಡಿದ್ದೀರಾ ಅಂತಂದ್ರೆ ಅಟ್ಲೀಸ್ಟ್ ನೀವು 10 ವರ್ಷದಲ್ಲಿ ಮುಗಿಸ್ಬೇಕು. ತುಂಬಾ ಜನ 5 ವರ್ಷದಲ್ಲೂ ಮುಗಿಸೋರಿದ್ದಾರೆ. ಅಂದ್ರೆ ಇಲ್ಲಿ ನಿಮ್ಗೆ ದುಡ್ಡು ಯಾವ ರೀತಿ ಬರುತ್ತೆ ಅನ್ನೋದನ್ನ ಜನರೇಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂತಂದ್ರೆ ಬಡ್ಡಿಗೆ ದುಡ್ಡನ್ನ ತಗೊಳ್ ಬರ್ತಾರೆ ಅಥವಾ ಒಡವೆಗೆ ದುಡ್ಡನ್ನ ಇಡ್ತಾರೆ. ಇಲ್ಲ ಅಂತಂದ್ರೆ ನಿಮ್ಮ ಕಂಪ್ನಿಲಿ ಹೈಕ್ ಆಗುತ್ತೆ, ಇಲ್ಲ ಎಲ್ಲೋ ಒಂದ್ ಕಡೆ ನಿಮ್ಗೆ ದುಡ್ಡು ಬರ್ತಿದೆ ಅಂತಂದ್ರೆ ಆ 2 ಲಕ್ಷನ ನೀವು ಹೋಮ್ ಲೋನ್ಗೆ ಅಸ್ಲಿಗೆ ನೀವು ಪ್ರೀ ಪೇಮೆಂಟ್ ಮಾಡ್ತಾ ಹೋಗ್ತಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಇಂಟ್ರೆಸ್ಟ್ ರೇಟ್ ಸಹ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಅಂದ್ರೆ 50 ಲಕ್ಷ ನಿಮ್ಗೆ ದುಡ್ಡಿದೆ,
50 ಲಕ್ಷ ನೀವು ಲೋನ್ ತಗೊಂಡಿದ್ದೀರಾ, ನೀವು ಎಲ್ಲೋ ಒಂದ್ ಕಡೆ ಅದೇ ವರ್ಷದಲ್ಲಿ 2 ಲಕ್ಷ ಅಥವಾ 5 ಲಕ್ಷನ ಪ್ರೀ ಪೇಮೆಂಟ್ ಮಾಡಿದ್ದೀರಾ. ಅವಾಗ ಏನಾಗುತ್ತೆ, 45 ಲಕ್ಷ ಉಳ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ. ಆ 45 ಲಕ್ಷಕ್ಕೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಸಹ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಅಂದ್ರೆ ಅಸಲು ನಾವು ತೀರಿಸ್ತಾ ಹೋಗ್ತಿದ್ದ ಹಾಗೆ ನಾವು ಕಟ್ಟುವಂತಹ ಹೋಮ್ ಲೋನ್ ನ ಇಂಟ್ರೆಸ್ಟ್ ಸಹ ಕಡಿಮೆ ಆಗುತ್ತೆ. ಬುದ್ಧಿವಂತರೆಲ್ಲ ಈ ಒಂದು ಸ್ಮಾರ್ಟ್ ವಿಧಾನನ ಖಂಡಿತವಾಗ್ಲೂ ಮಾಡಬೇಕು. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಸೆಪ್ಟೆಂಬರ್ ಅಲ್ಲಿ RBI ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟ ಹಾಗಿದೆ. ನೀವೇನಾದ್ರೂ ಪ್ರೀಪೇಮೆಂಟ್ ಮಾಡ್ತೀರಾ, ಪೂರ್ತಿ 50 ಲಕ್ಷ ನಾನು ಇವತ್ತೇ ಕಟ್ತೀನಿ ಅಂದ್ರೂ ಕೂಡ ಬ್ಯಾಂಕ್ಗಳು ಒಪ್ಕೊಳ್ಳೇಬೇಕಾಗತ್ತೆ. RBI ಸೆಪ್ಟೆಂಬರ್ ಇಂದನೇ ಕೆಲವು ಆದೇಶಗಳನ್ನ ಮಾಡಿದೆ. ಅಂದ್ರೆ ನಾನು ಹೋಮ್ ಲೋನ್ ನ ತಗೊಂಡಿದ್ದೀನಿ, ಪ್ರೀಪೇಮೆಂಟ್ ನಾನು ಇವತ್ತೇ ಪ್ರತಿಯೊಂದನ್ನು ಕೂಡ ಸೆಟಲ್ ಮಾಡ್ತೀನಿ ಅಂದ್ರೂ ಕೂಡ ಬ್ಯಾಂಕ್ ಒಪ್ಕೋಬೇಕಾಗತ್ತೆ. ಎರಡನೇದಾಗಿ ನನಗೆ ನಂಬರ್ ಆಫ್ ಇಯರ್ಸ್ ಜಾಸ್ತಿ ಬೇಕು, ನನಗೆ ಕಷ್ಟಗಳಿರೋ ಕಾರಣ ನನಗೆ 20 ವರ್ಷಕ್ಕಿಂತ ನೀವು ಇನ್ನೂ ಜಾಸ್ತಿ ವರ್ಷಗಳನ್ನ ಎಕ್ಸ್ಟೆಂಡ್ ಮಾಡಿ ಅಂದ್ರೂ ಕೂಡ ಬ್ಯಾಂಕ್ ಒಪ್ಕೊಳ್ಬೇಕಾಗತ್ತೆ. ಇನ್ನೊಂದು, ನನಗೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಿ, ಈ ಇಂಟ್ರೆಸ್ಟ್ ನಾನು ಏನ್ ಕಟ್ತಿದ್ದೀನಿ ಇದು ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ, ನೀವು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು ನಂಬರ್ ಆಫ್ ಇಯರ್ಸ್ ನ ಎಕ್ಸ್ಟೆಂಡ್ ಮಾಡಿ ಅಂದ್ರೂ ಕೂಡ ಬ್ಯಾಂಕ್ಗಳು ಒಪ್ಕೊಳ್ಬೇಕಾಗತ್ತೆ. ಈ ಒಂದು ಆದೇಶನ ಪಾಸ್ ಮಾಡಿರುವಂತಹ RBI ಕೆಲವು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕಸ್ಟಮರ್ಸ್ಗೆ ಈಸಿ ಆಗಬೇಕು ಅಂತ ಮಾಡ್ಕೊಟ್ಟಿದೆ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದೆ, ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರೂ ಒಂದೇ ಸತಿ ದುಡ್ಡು ಪೇ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಅಲ್ಲಿ ಇಲ್ಲಿ ಎಲ್ಲಾದ್ರೂ ದುಡ್ಡು ಅರೇಂಜ್ ಮಾಡಿಕೊಂಡು ನಿಮ್ಮ ಒಂದು ಹೋಮ್ ಲೋನ್ ಅಲ್ಲಿ ಸಾಲ ಏನಾದ್ರೂ ಇದೆ, ಅಸಲು ದುಡ್ಡಿದೆ ಅಂತಂದ್ರೆ 2 ಲಕ್ಷನೋ 50,000ನೋ ಇಲ್ಲ 3 ಲಕ್ಷನೋ ನೀವು ಪೇ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಅಸಲು ಕಮ್ಮಿ ಆಗ್ತಿದ್ದ ಹಾಗೆ ಬಡ್ಡಿನೂ ಕೂಡ ಕಮ್ಮಿ ಆಗುತ್ತೆ. ಅದೇ ರೀತಿ ಇನ್ನೊಂದು ಬೆಸ್ಟ್ ಐಡಿಯಾ ಇದೆ, 20 ವರ್ಷಕ್ಕಿರೋ ಹೋಮ್ ಲೋನ್ ನ ನೀವು ಯಾವ ರೀತಿ 10 ವರ್ಷಕ್ಕೂ ಕೂಡ ಕಮ್ಮಿ ಮಾಡ್ಬೋದು ಅಂತ. ಈಗ ನಿಮ್ಮ ಸಾಲದ ಮೊತ್ತ ಬಂದು 50 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ, ನಿಮಗೆ ಪಡೆದಿರುವಂತ ಅವಧಿ ಬಂದು 20 ವರ್ಷ ಕೊಟ್ಟಿದ್ದಾರೆ. ಸೊ ಮಾಸಿಕ ಕಂತು ಅಂದ್ರೆ ಎವ್ರಿ ಮಂತ್ ನೀವು ಎಷ್ಟು EMI ಪೇ ಮಾಡ್ತೀರಾ ಅಂತಂದ್ರೆ 44,986 ರೂಪಾಯಿ, ಅಂದ್ರೆ ಸ್ವಲ್ಪ ದುಡ್ಡು ಕಡಿಮೆ 45,000ನ ಪೇ ಮಾಡ್ತಿದ್ದೀರಾ. ಪಾವತಿಸಬೇಕಾಗಿರುವ ಅಸಲು ಮೊತ್ತ ಎಷ್ಟು ಅಂತಂದ್ರೆ ಇನ್ನು 50 ಲಕ್ಷನ ನೀವು ಪೇ ಮಾಡ್ಬೇಕಾಗತ್ತೆ. ಸೊ ಪಾವತಿಸಬೇಕಾಗಿರುವ ಬಡ್ಡಿ ಮೊತ್ತ ಅಂದ್ರೆ ನಿಮ್ಮ ಅಸಲಿಗಿಂತ ನಿಮ್ಮ ಬಡ್ಡಿನೇ 58 ಲಕ್ಷ ಇದೆ. ಇನ್ನು ಜೊತೆಗೆ ಅಸಲು ಪ್ಲಸ್ ಬಡ್ಡಿ ಸೇರಿ ಪಾವತಿಸಬೇಕಾಗಿರುವ ಟೋಟಲ್ ಅಮೌಂಟ್ ಎಷ್ಟು ಅಂತಂದ್ರೆ 1,08 ಲಕ್ಷನ ನೀವು ಬ್ಯಾಂಕ್ಗೆ ಕೊಡಬೇಕಾಗತ್ತೆ. ವಾರ್ಷಿಕ ಹೆಚ್ಚುವರಿ ಕಂತು, ಈಗ ವರ್ಷದಲ್ಲಿ ನೀವು 5 EMI ಅಥವಾ 6 EMI ಅಂತ ಇರುತ್ತೆ. ವರ್ಷದಲ್ಲಿ ನೀವು EMI ಕಟ್ತಾ ಒಂದು EMI ಏನಾದ್ರೂ ನೀವು ಹೆಚ್ಚಿಗೆ ಕಟ್ತೀರಾ ಅಂತ ಇಟ್ಕೊಳ್ಳಿ, ಅಂದ್ರೆ ಒಂದು ತಿಂಗಳಿಗೆ ನಾನು 44,986 ರೂಪಾಯಿ EMI ನ ಪೇ ಮಾಡ್ತಿದ್ದೀನಿ. ಒಂದು ವರ್ಷದಲ್ಲಿ 12 EMI ಗಳನ್ನ ಪೇ ಮಾಡಿದ್ದೀನಿ. ಅಲ್ಲ, ನಾನು ಒಂದು EMI ಏನಾದ್ರೂ ಎಕ್ಸ್ಟ್ರಾ ಪೇ ಮಾಡಿದೆ ಅಂತಂದ್ರೆ ನನಗೆ 13 ಲಕ್ಷ ಕಡಿಮೆ ಆಗತ್ತೆ. ಅಂದ್ರೆ ಇಳಿಕೆಯಾಗುವ ಸಾಲ ಬಂದು 3 ವರ್ಷ ಕಮ್ಮಿ ಆಗುತ್ತೆ. ಹಾಗೇನೆ ನಾನೇನಾದ್ರೂ 2 EMI ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಇಟ್ಕೊಳ್ಳಿ, 44,986 ರೂಪಾಯಿ ಎವ್ರಿ ಮಂತ್ ನಾನು EMI ಪೇ ಮಾಡ್ತಿದ್ದೀನಿ. ಆ ಒಂದು ವರ್ಷದಲ್ಲಿ 12 EMI ಪೇ ಮಾಡೋದ್ರ ಜೊತೆಗೆ 2 ಎಕ್ಸ್ಟ್ರಾ EMI ನ ನಾನೇನಾದ್ರೂ ಪೇ ಮಾಡಿದೆ ಅಂತಂದ್ರೆ ನನಗೆ 21 ಲಕ್ಷ ನನ್ನ ಬಡ್ಡಿಯಲ್ಲಿ ಕಡಿಮೆ ಆಗತ್ತೆ, ಜೊತೆಗೆ 5 ವರ್ಷ ಉಳ್ಕೊಳ್ಳತ್ತೆ. ಹಾಗೇನೆ 3 ಎಕ್ಸ್ಟ್ರಾ EMI ನ ನಾನು ಪೇ ಮಾಡಿದೆ ಅಂತಂದ್ರೆ 26,50,000 ನನಗೆ ಬಡ್ಡಿಯಲ್ಲಿ ಕಡಿಮೆ ಆಗುತ್ತೆ, ಜೊತೆಗೆ 7 ವರ್ಷ ಇಮಿಡಿಯೇಟ್ಲಿ ಡೌನ್ ಆಗುತ್ತೆ. ಹಾಗೇನೆ 4 ಎಕ್ಸ್ಟ್ರಾ EMIs ನಾನು ಏನಾದ್ರೂ ಪೇ ಮಾಡಿದೆ ಅಂತಂದ್ರೆ 30,50,000 ನನ್ನ ಬಡ್ಡಿಯಲ್ಲಿ ಕಡಿಮೆ ಆಗುತ್ತೆ, ಜೊತೆಗೆ 10 ವರ್ಷ ಇಮಿಡಿಯೇಟ್ಲಿ ಡೌನ್ ಆಗುತ್ತೆ. ಇದನ್ನೇ ನಾನು ನಿಮ್ಗೆ ಯಾವಾಗ್ಲೂ ಹೇಳಿದ್ದು, 20 ವರ್ಷದ ಸಾಲವನ್ನ ನಾನು 10 ವರ್ಷದಲ್ಲಿ ಹೇಗೆ ತೀರಿಸಬಹುದು ಅಂತ. ತುಂಬಾ ಜನಕ್ಕೆ ಒಂದೇ ಸತಿ ಆ 50 ಲಕ್ಷದ ದುಡ್ಡನ್ನ ನಾವು ಪ್ರೀ ಪೇಮೆಂಟ್ ಮಾಡೋ ಅಂತ ಅವಕಾಶ ಸಿಗಲ್ಲ, ಇಲ್ಲಾಂದ್ರೆ ದುಡ್ಡು ಯಾರ ಹತ್ರನೂ ಇರೋದಿಲ್ಲ. ಹಾಗಿರ್ಬೇಕಾದ್ರೆ ನಾವು EMIs ನ ಎಕ್ಸ್ಟ್ರಾ ಪೇ ಮಾಡ್ಬೋದು. ಒಂದು EMI ಪೇ ಮಾಡಿದ್ರೆ ನಮಗೆ 13 ಲಕ್ಷ ಕಮ್ಮಿ ಆಗುತ್ತೆ, 2 EMI ಪೇ ಮಾಡಿದ್ರೆ 21 ಲಕ್ಷ ಕಮ್ಮಿ ಆಗುತ್ತೆ, 3 EMI ಪೇ ಮಾಡಿದ್ರೆ 26 ಲಕ್ಷ ಕಮ್ಮಿ ಆಗುತ್ತೆ. ಹಾಗೆ 4 EMI ನಾನೇನಾದ್ರೂ ಪೇ ಮಾಡಿದೆ ಅಂತಂದ್ರೆ 30 ಲಕ್ಷ ಬರೋಬ್ಬರಿ ಕಮ್ಮಿ ಆಗೋದ್ರಿಂದ ನನ್ನ ಒಂದು ಸಾಲದ ಒಂದು ಭಾರ ಏನಿರುತ್ತೆ ಅದನ್ನ ಇಮಿಡಿಯೇಟ್ಲಿ 10 ವರ್ಷ ಒಂದು ಕಮ್ಮಿ ಮಾಡಿಸ್ಬೋದು. ಸ್ನೇಹಿತರೆ, ನಮ್ಮೆಲ್ರಿಗೂ ಕೂಡ ಸಾಲ ಇರುತ್ತೆ. ಮನೇನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾವು ಹೋಮ್ ಲೋನ್ ನ ತಗೊಳ್ತೀವಿ. ಆದ್ರೆ ತುಂಬಾ ಜನ ಹೋಮ್ ಲೋನ್ ತಗೊಳ್ಳೋರು ಏನ್ ಮಾಡ್ತಾರೆ ಗೊತ್ತಾ, ಹೋಮ್ ಲೋನ್ ನ ತಗೊಂಡು ನಾನು ಒಂದ್ ಕಡೆ ಮನೇನ ಪರ್ಚೇಸ್ ಮಾಡ್ತಿದ್ದೀನಿ, ರಾಜಾಜಿನಗರದಲ್ಲಿ ಮನೇನ ಪರ್ಚೇಸ್ ಮಾಡ್ತಿದ್ದೀನಿ ಅಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಆ 50 ಲಕ್ಷ ಪ್ರೀ ಪೇಮೆಂಟ್ ಏನಿರುತ್ತೆ 1 ವರ್ಷದಲ್ಲೋ ಅಥವಾ 2 ವರ್ಷದಲ್ಲೋ ಅಥವಾ 3 ವರ್ಷದಲ್ಲೋ ತೀರಿಸ್ಬಿಟ್ಟು ಅದೇ ಬ್ಯಾಂಕ್ ಅಲ್ಲಿ ಮತ್ತೆ ಲೋನ್ ನ ತಗೊಂಡು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಇದೇನಾಗುತ್ತೆ ಅಂತಂದ್ರೆ ನಿಮಗೆ ಹೆಚ್ಚಿನ ಬಡ್ಡಿ ಕಟ್ಟೋದು ಕಮ್ಮಿ ಆಗುತ್ತೆ, ಹಾಗೆ ನಿಮಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿ ಕೂಡ ನಡೆಯುತ್ತೆ. ತುಂಬಾ ಜನ ಬಿಲ್ಡರ್ಸ್ ಆಗಿರ್ಬೋದು, ಹಾಗೆ ತುಂಬಾ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡೋರು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅಥವಾ ಪ್ರಾಪರ್ಟೀಸ್ ನ ಬೇರೆ ಕಡೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಬಂದಾಗ ಈ ರೀತಿ ಪ್ಲಾನ್ ನ ಮಾಡ್ತಾರೆ. ಒಂದ್ ಕಡೆ ಮನೆನ
ತಗೊಳ್ತಾರೆ, ಹೋಮ್ ಲೋನ್ ನ ಕ್ಲಿಯರ್ ಮಾಡ್ತಾರೆ, ಅದೇ ಬ್ಯಾಂಕ್ ಅಲ್ಲಿ ಮತ್ತೆ ಲೋನ್ ತಗೊಳ್ತಾರೆ, ಬೇರೆ ಕಡೆ ಮನೆನ ಪರ್ಚೇಸ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನಿಮ್ಗೆ 20 ವರ್ಷದ ಸಾಲದ ಹೊರೆ ಏನಿರುತ್ತೆ, ಎಕ್ಸ್ಟ್ರಾ ಒಂದು 50 ಲಕ್ಷ ಬಡ್ಡಿ ಏನಿರುತ್ತೆ, ಅದನ್ನ ನೀವು 20 ವರ್ಷದಲ್ಲಿ ಕಟ್ಟೋದನ್ನ ಅದೇ ಬಡ್ಡಿ ಅಮೌಂಟ್ ಅಲ್ಲಿ ನೀವು ಬೇರೆ ಕಡೆ ಮನೆನೇ ಪರ್ಚೇಸ್ ಮಾಡಬಹುದು. ಹಾಗಿದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನಿಮ್ಗೆ ಹೋಮ್ ಲೋನ್ ಇದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಏನಿರುತ್ತೆ, ಅಸಲು ಏನಿರುತ್ತೆ, ಅದನ್ನ ಸಮಯ ಸಿಕ್ಕಾಗ ನಿಮ್ಮ ಕಂಪ್ನಿಯಲ್ಲಿ ಹೈಕ್ ಆಯ್ತೋ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ನಿಮಗೆ ದುಡ್ಡು ಕೊಟ್ರೋ, ಇಲ್ಲ ನೀವು ಪಾರ್ಟ್ ಟೈಮ್ ಜಾಬ್ ಏನಾದ್ರೂ ಮಾಡಿರ್ತೀರೋ, ನೀವು ಎಷ್ಟು ದುಡ್ಡನ್ನ ಕೂಡ್ಸಿರ್ತೀರೋ ಆ ದುಡ್ಡನ್ನ ಪ್ರೀಪೇಮೆಂಟ್ ಮಾಡೋದ್ರಿಂದ ನಿಮ್ಮ ಸಾಲದ ಭಾರ ಕಮ್ಮಿ ಆಗತ್ತೆ. ಜೊತೆಗೆ ನೀವು ಎಕ್ಸ್ಟ್ರಾ EMIs ನ ಕಟ್ಟೋದ್ರಿಂದ ವರ್ಷಗಳು ಕೂಡ ಕಮ್ಮಿ ಆಗತ್ತೆ. ಹಾಗೆ ನಿಮ್ಮ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅದು ಕೂಡ ಕಮ್ಮಿಯಾಗಿ ನಿಮ್ಮ ಸಾಲ 20 ವರ್ಷ ಇದ್ರೆ 10 ವರ್ಷಕ್ಕೆ ಬಂದು ಇಳಿಯುತ್ತೆ. ನಮ್ಮೆಲ್ರಿಗೂ ಕೂಡ ಸಾಲದ ಹೊರೆಗಳಿರುತ್ತೆ. ಸಾಲ ತಗೊಳ್ಳದೆ ನಾವೇನು ಕೂಡ ಜೀವನ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಮಗೆ ಬರೋ ಸ್ಯಾಲರಿಯಲ್ಲಿ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಜೀವನ ಕೂಡ ನಾವು ಸಾಗಿಸೋದಕ್ಕಾಗಲ್ಲ. ಹಾಗಂತ ನೀವು ಹೋಮ್ ಲೋನ್ನೇ 20 ವರ್ಷಕ್ಕೆ ಇಟ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಶಾರ್ಟ್ ಟರ್ಮ್ ಗೋಲ್ಸ್ಗಳು ಏನೇ ಇರ್ಬೋದು, ಕಾರ್ ತಗೊಳ್ಳೋದಿರ್ಬೋದು, ಬೈಕ್ ತಗೊಳ್ಳೋದಿರ್ಬೋದು, ಇಲ್ಲ ಇನ್ವೆಸ್ಟ್ಮೆಂಟ್ ಪ್ಲಾನೇ ಇರ್ಬೋದು, ಏನದ್ರ ಮೇಲೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ಸೊ ನೀವು ಹೋಮ್ ಲೋನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇತ್ತು, ನಾನು ಇದನ್ನ ಪ್ರೀಪೇಮೆಂಟ್ ಮಾಡ್ತೀನಿ ಅಥವಾ EMIs ನ ಜಾಸ್ತಿ ಪೇ ಮಾಡಿ ಕಮ್ಮಿನ ಮಾಡ್ಕೊಳ್ತೀನಿ ಅಂದ್ರೆ ಪರವಾಗಿಲ್ಲ. ಇಲ್ಲ ಹೋಮ್ ಲೋನ್ ಒಂದ್ ಕಡೆ ಇದ್ರೆ ಇರಲಿ, ನಾನು ಅದೇ ರೇಟ್ 13 to 14% ಅಲ್ಲಿ ಸ್ಟಾಕ್ ಮಾರ್ಕೆಟ್ಗೋ ಅಥವಾ ಮ್ಯೂಚುವಲ್ ಫಂಡ್ಗೋ ಇನ್ವೆಸ್ಟ್ ಮಾಡಿ ಆ ದುಡ್ಡನ್ನೇ ಇಲ್ಲಿಗೆ ರಿಕವರ್ ಮಾಡ್ತೀನಿ ಅಂದ್ರೂ ಕೂಡ ಪರವಾಗಿಲ್ಲ. ತುಂಬಾ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಷ್ಟು ಐಡಿಯಾ ಇಲ್ಲದೆ ಇರೋ ಕಾರಣ ನಾನು ನಿಮ್ಗೆ ಹೇಳ್ಕೊಟ್ಟಿರೋ ಒಂದು ವಿಧಾನಗಳೇನಿದೆ ಅದನ್ನ ನೀವು ಹೋಮ್ ಲೋನ್ ನ ಪರ್ಚೇಸ್ ಮಾಡಬೇಕಾದ್ರೆ ಕನ್ವರ್ಟ್ ಮಾಡ್ಕೊಳ್ಳಿ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹೋಮ್ ಲೋನ್ ನ ಅತಿ ಶೀಘ್ರನೇ 10 ವರ್ಷದಲ್ಲಿ ತೀರ್ಸೋದು ಬೆಸ್ಟ್ ಪ್ಲಾನ್ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫಿನಾನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಯಾವ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಿರುವಂತಹ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಹಾಗೇನೆ ನಿಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಆ ಟಾಪಿಕ್ ನ ತಗೊಂಡು ಸ್ಪೆಷಲ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.